ಬಿಡು ನೆಲನ ಕೇಡಿಗರ ಮಾತಿಂಗೊಡಬಡದಿರು. ಅಂತಕನ ನಗರಿಗೆ ನಡೆಯಬೇಡ. ಬಿಡು ನೆಲನ ಕೇಡಿಗರ ಮಾತಿಂಗೊಡಬಡದಿರು. ಅಂತಕನ ನಗರಿಗೆ ನಡೆಯಬೇಡೆಂದು ಅಸುರರಿಪು ಕೌರವನನು ಉರೆಜೆರೆದ. ಒಂಬತ್ತನೆಯ ಸಂಧಿಯ ತಾತ್ಪರ್ಯ ಹೀಗಿದೆ. ಪಾಂಡವರ ರಾಜ್ಯವನ್ನು ಅವರಿಗೆ ಕೊಟ್ಬಿಡು. ನಿನಗೆ ಕೆಟ್ಟದ್ದನ್ನು ಬಯಸುವವರ ಮಾತನ್ನು ಒಪ್ಪಬೇಡ. ಕೊಡದಿದ್ದರೆ ನಿನ್ನ ಸಾವು ಖಚಿತ. ಬೇಡ ಬೇಡ, ಯಮನ ನಗರಕ್ಕೆ ಹೋಗಬೇಡ ಅಂತ ಕೃಷ್ಣ ದುರ್ಯೋಧನನಿಗೆ ಪರಿಯಾಗಿ ಹೇಳ್ತಾನೆ. ಕೃಷ್ಣ ಸಂಧಾನ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾದ ಈ ಸಂಧಿಯ ತಾತ್ಪರ್ಯ ಹೀಗಿದೆ. ಕೃಷ್ಣ ಧೃತರಾಷ್ಟ್ರನಿಗೆ ಹಿಂದೆ ಆದ ಘಟನೆಗಳನ್ನೆಲ್ಲ ಜ್ಞಾಪಿಸಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಸಲಹೆ ಮಾಡ್ತಾನೆ. ತನ್ನ ಮಾತಿನ ಜೊತೆ ತನ್ನೊಡನೆ ಬಂದಿದ್ದ ಋಷಿ ಮುನಿಗಳನ್ನೂ ಸಹ ದುರ್ಯೋಧನನಿಗೆ ಬುದ್ಧಿ ಹೇಳಲು ಬಳಸಿಕೊಳ್ತಾನೆ. ಇದ್ಯಾವುದಕ್ಕೂ ದುರ್ಯೋಧನ ಒಪ್ಪೋದಿಲ್ಲ. ಯುದ್ಧವನ್ನೇ ಆರಿಸ್ಕೊಂಡ್ರೆ ಸೋಲು ಖಚಿತ, ಸಾವು ನಿಶ್ಚಿತ ಅಂತ ಕೂಡ ಬೆದರಿಸ್ತಾನೆ. ದುರ್ಯೋಧನ ತಾನು ಅಲ್ಲೇ ಇದ್ದರೆ ಧೃತರಾಷ್ಟ್ರ ಕೃಷ್ಣನ ಮಾತಿಗೆ ಒಪ್ಪೇ ಬಿಡ್ತಾನೆ ಅಂತ ಸಭಾತ್ಯಾಗವನ್ನು ಮಾಡ್ತಾನೆ. ಕೃಷ್ಣನೇ ತಮಗೆ ಪರಮ ವೈರಿ ಅಂತ ತೀರ್ಮಾನಿಸ್ಬಿಟ್ಟು ಅವನನ್ನು ಕಟ್ಟು ಹಾಕೋ ತಂತ್ರದ ಮಂತ್ರಾಲೋಚನೆಯಲ್ಲಿ ದುರ್ಯೋಧನಾದಿಗಳು ತೊಡಗುತ್ತಾರೆ. ಕೃಷ್ಣನಿಗೆ ಈ ವಿಚಾರ ತಿಳಿದು ದೂತರನ್ನು ಕಟ್ಟುವುದು ರಾಜನೀತಿಗೆ ವಿರುದ್ಧ ಆದ್ದರಿಂದ ತನ್ನ ಮೊಮ್ಮಕ್ಕಳಿಗೆ ತಿಳಿಯ ಹೇಳಬೇಕು ಅಂತ ಭೀಷ್ಮರಲ್ಲಿ ವಿಜ್ಞಾಪಿಸಿಕೊಳ್ತಾನೆ. ಭೀಷ್ಮ, ಧೃತರಾಷ್ಟ್ರ, ಗಾಂಧಾರಿ ಎಲ್ಲ ದುರ್ಯೋಧನಿಗೆ ಬುದ್ಧಿ ಹೇಳಿ ಕೃಷ್ಣನನ್ನು ಕಟ್ಟೋಂಥ ಕೆಟ್ಟ ಕೆಲಸವನ್ನು ಬಿಟ್ಟು ಸಂಧಿಗೆ ಸಮ್ಮತಿಸುವಂತೆ ಗೋಗರಿತಾರೆ. ಧೃತರಾಷ್ಟ್ರನ ಅಸಹಾಯಕತೆಯನ್ನು ಕಂಡ ವಿದುರ ಕೋಪಗೊಂಡು ಕೃಷ್ಣನ ಮಹಿಮೆಯ ವರ್ಣನೆಯನ್ನು ಮಾಡ್ತಾನೆ. ವೇದರಾಶಿಗಳೂ ಎಟಕದ, ವೇದಾಂತಗಳಿಗೂ ವೇದ್ಯವಾಗದ, ಋಷಿ ಮುನಿಗಳಿಗೂ ಪ್ರತ್ಯಕ್ಷವಾಗದ ಕೃಷ್ಣನನ್ನು ಬಂಧಿಸಲು ದುರ್ಯೋಧನಾದಿಗಳು ಸಜ್ಜಾದಾಗ ಕೃಷ್ಣ ಮಿಂಚಿನ ರಾಶಿ ಹೊಸದು ಬಂದಂತೆ ಸಹಸ್ರ ಸೂರ್ಯ ಸಮಾನ ಕಾಂತಿಯನ್ನು ಚೆಲ್ಲಿ ತನ್ನ ವಿಶ್ವರೂಪವನ್ನು ಸಭೆಗೆ ತೋರಿಸ್ತಾನೆ. ಕೃಷ್ಣ ಕರುಣೆಯಿಂದ ಧೃತರಾಷ್ಟ್ರನಿಗೆ ದೃಷ್ಟಿ ದಾನವನ್ನು ಮಾಡ್ತಾನೆ. ಅಮೋಘ ಮಂಗಳ ಮೂರ್ತಿಯನ್ನು ಕಂಡ ಮೇಲೆ ಮತ್ತೇನನ್ನು ನೋಡೋ ಅಪೇಕ್ಷೆ ತನಗಿಲ್ಲ. ಹಾಗಾಗಿ ತನ್ನ ದೃಷ್ಟಿ ಅಡಗಿ ಹೋಗಲಿ ಅಂತ ಬೇಡಿಕೊಂಡು ಧೃತರಾಷ್ಟ್ರ ಮತ್ತೆ ಅಂಧನಾಗ್ತಾನೆ. ಕೃಷ್ಣನನ್ನು ಕಟ್ಟಬೇಕು ಅಂತ ಹೊರಟ ಕರ್ಣಾದಿಗಳಿಗೆ ದಿಕ್ಕೆಟ್ಟು ಹೋಗುತ್ತೆ. ಸಭೆಯಲ್ಲಿ ಎಲ್ಲರೂ ಕೃಷ್ಣರಾಗಿ ಕಂಡಾಗ ಯಾರನ್ನು ಕಟ್ಟೋದು ಅಂತ ಕಕ್ಕಾಗಿ ಬಿಕ್ಕಿಯಾಗ್ತಾರೆ. ತಂದೆಗೆ ದೃಷ್ಟಿ ಬಂದದ್ದು, ತನಗೆ ಮಾತ್ರ ಕೃಷ್ಣನ ದಿವ್ಯ ರೂಪ ಗೋಚರಿಸದೆ ಹೋದದ್ದು ಕಂಡು ದುರ್ಯೋಧನನಿಗೆ ಕಸಿಬಿಸಿಯಾಗುತ್ತೆ. ಸ್ವಲ್ಪ ಅಧೀರತೆಯೂ ಅವನನ್ನು ಕಾಡುತ್ತೆ. ಸಂಧಿಯನ್ನು ಮಾಡಿಕೊಳ್ಳೋ ದುರ್ಯೋಧನನ ಮನ ಪರಿವರ್ತನೆಯ ಸೂಚನೆ ಕೃಷ್ಣನಿಗೆ ಸಿಕ್ಕಿದಾಕ್ಷಣ ರಾಜಕೀಯ ಧುರೀಣ ಕೃಷ್ಣ ಅಣ್ತಮ್ಮಂದ್ರ ವಿವಾದ ನಮಗ್ಯಾಕಪ್ಪ ಬೇಕು ಅಂತ ಹೇಳಿ ಅರಮನೆಯಿಂದ ಹೊರಟೇ ಬಿಡ್ತಾನೆ. ವಿದುರನ ಮನೆಯಲ್ಲಿ ಕುಂತಿಯನ್ನು ಕಂಡು, ಅತ್ತೆ ಇವತ್ತಿಗೆ ಸಂಧಿ ಮುರಿಯಿತು, ಸಂಗ್ರಾಮ ನಿಶ್ಚಯವಾಯಿತು. ನಿನ್ನ ಮಗ ಕರ್ಣನಲ್ಲಿ ಪಾಂಡವರ ಪ್ರಾಣಭಿಕ್ಷೆಯನ್ನು ನೀನು ಹೋಗಿ ಬೇಡಿಕೊಳ್ಬೇಕು ಅಂತ ಅವಳನ್ನು ಕೇಳ್ತಾನೆ. ಸೆಣೆಸುವ ದಟರ ಗಂಡ
ಸಮರಾಂಗಣ ಕಮಲಭೇರುಂಡನ ಸೆಣೆಸುವ ದಟರ ಗಂಡ ಸಮರಾಂಗಣ ಕಮಲಭೇರುಂಡನ ಆದಿನಮಣಿಯ ಮಗನ ಉದ್ದಂಡ ಕರ್ಣನ ಕಂಡಳಾ ಕುಂತಿ ಕರ್ಣಭೇದನ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾದ 10ನೆಯ ಸಂಧಿಯ ಸಂಕ್ಷಿಪ್ತ ಅನುವಾದ ಹೀಗಿದೆ. ಸಮರದಲ್ಲಿ ಸೆಣಸುವ ವೀರರಿಗೆ ಅಗ್ರಗಣ್ಯನು, ಯುದ್ಧ ಭೂಮಿಯಲ್ಲಿ ಅತ್ಯಂತ ಭಯಂಕರನಾಗಿರುವವನು, ಸೂರ್ಯನ ಮಗನೂ ಆದ ಪ್ರಚಂಡ ಕರ್ಣನನ್ನು ಕುಂತಿ ಕಾಣ್ತಾಳೆ. ಸಂಧಾನ ಮುರಿದು ಹೋಗಿ ಸಂಗ್ರಾಮ ನಿಶ್ಚಯವಾಗಿದೆ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಕಾರ್ಯಕ್ಕೆ ಚಾಲನೆ ಉಂಟಾಗಿದೆ. ವೀರಕರ್ಣ ಕೌರವರ ಪರವಾಗಿ ಮನಃಪೂರ್ವಕವಾಗಿ ಹೋರಾಡಿದರೆ ಪಾಂಡವರಿಗೆ ಜಯಲಕ್ಷ್ಮಿ ಒಲಿಯೋದು ಅನುಮಾನ ಅಂತ ಕೃಷ್ಣನಿಗೆ ಗೊತ್ತು. ಹಾಗಾಗಿ ಕರ್ಣ ಭೇದನಕ್ಕೆ ಸಜ್ಜಾಗ್ತಾನೆ. ಅತ್ತೆ ಕುಂತಿಯಲ್ಲಿ ಕಂದ ಕರ್ಣನಲ್ಲಿ ಪಾಂಡವರ ಪ್ರಾಣಭಿಕ್ಷೆ ಬೇಡಿಕೊ ಅಂತ ಹೇಳಿ ಕಳಿಸ್ತಾನೆ. ಆದರೆ ಅವಳ ಬಗ್ಗೆ ಪೂರ್ತಿಯಾದ ವಿಶ್ವಾಸವಿಲ್ಲ. ಅವಳ ಮನೋಸ್ಥಿತಿಯಲ್ಲಿ ಅವನಿಗೆ ನಂಬಿಕೆ ಇಲ್ಲ. ಹಾಗಾಗಿ ತಾನೇ ಮೊದಲು ಕರ್ಣಭೇದನ ಮಾಡಿ ಅವನು ಪಾಂಡವರನ್ನು ಯುದ್ಧದಲ್ಲಿ ಕೊಲ್ಲದಂತೆ ಮಾಡುವ ಉದ್ದೇಶದಿಂದ ಏಕಾಂತದಲ್ಲಿ ಕರ್ಣನಿಗೆ ಅವನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಕುಂತಿ ದೂರ್ವಾಸರಿಂದ 5 ವರಗಳನ್ನು ಪಡೆದದ್ದು, ಮೊದಲ ಮಂತ್ರದಿಂದ ಸೂರ್ಯನಿಂದ ಕರ್ಣ ಜನಿಸಿದ್ದು, ಉಳಿದ ಮಂತ್ರಗಳಿಂದ ಪಂಚಪಾಂಡವರು ಜನಿಸಿದ ಕಥೆ ಹೇಳಿ ಅವನು ಪಾಂಡವರಿಗೆ ಅಗ್ರಜ, ಸಿಂಹಾಸನಕ್ಕೆ ಅವನೇ ವಾರಸುದಾರ, ಅಂಥವನು ದುರ್ಯೋಧನನ ಸೇವಕನಾಗಿರೋದು ಶೋಭೆಯಲ್ಲ ಅಂತ ತಿಳಿಸಿ ಪಾಂಡವರನ್ನು ಒಡಂಬಡಿಸಿ ಅವನನ್ನು ರಾಜನನ್ನಾಗಿಸಿ ಮಾಡ್ತೀನಿ ಅಂತ ಭಾಷೆ ಕೊಡ್ತಾನೆ. ಅವನನ್ನು ಪಾಂಡವರ ಪರ ಸೇರಲು ಬಲವಂತಪಡಿಸ್ತಾನೆ. ಸಿಂಹಾಸನದ ಮೇಲೆ ಕೂತಾಗ ಅದರ ವೈಭವವನ್ನು ಕಣ್ಣಿಗೆ ಕಟ್ಟೋ ಹಾಗೆ ವರ್ಣಿಸಿ ಅವನ ಮನಸ್ಸನ್ನು ಛಿದ್ರಗೊಳಿಸ್ತಾನೆ. ಅವನು ಹಸ್ತಿನಾಪುರದ ರಾಜನಾದಲ್ಲಿ ಪಾಂಡವರು ಕೌರವರ ಸಹಿತ ಅವನನ್ನು ಆರಾಧಿಸ್ತಾರೆ ಅಂತ ಮನ ಮುಟ್ಟುವಂತೆ ಬಣ್ಣಿಸ್ತಾನೆ. ಈ ಮಾತುಗಳನ್ನು ಕೇಳಿ ಕರ್ಣನ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತೆ. ತನ್ನ ಪ್ರಾಣ ಸ್ನೇಹಿತ ಸ್ವಾಮಿ ಕುರುಪತಿಗೆ ಕೇಡಾಯ್ತಲ್ಲ ಅಂತ ದುಃಖ ಪಡ್ತಾನೆ. ತನ್ನ ವಂಶದ ರಹಸ್ಯವನ್ನು ಯುದ್ಧದ ಸಮಯದಲ್ಲಿ ಹೇಳಿ ನನ್ನನ್ನು ಕೊಂದ ಈ ಮುಕುಂದ ಅಂತ ಹಲುಬ್ತಾನೆ. ಚಿಂತಾ ಸಮುದ್ರದಲ್ಲಿ ಮುಳುಗ್ತಾನೆ. ಕಾಳಗದಲ್ಲಿ ಯುದ್ಧ ಮಾಡಿದ್ರೆ ತನ್ನ ತಮ್ಮಂದಿರ ಪಾಂಡುಕುಮಾರರನ್ನು ಕೊಲ್ಲಬೇಕು. ಯುದ್ಧ ಮಾಡದಿದ್ದರೆ ಕೌರವನಿಗೆ ರಾಜ್ಯಲಕ್ಷ್ಮಿ ಒಳೆಯೋದಿಲ್ಲ. ಅಯ್ಯೋ ದುರ್ವಿಧಿಯೇ, ಏನು ಮಾಡಲಿ ಅಂತ ಮಮ್ಮಲ ಮರುಗುತ್ತಾನೆ. ಮನಸ್ಸನ್ನು ದೃಢ ಮಾಡಿಕೊಂಡು ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ, ನಾನು ನಿನ್ನೊಂದಿಗೆ ಬರಲಾರೆ. ನನ್ನ ಒಡೆಯ ಕೌರವನ ಮತವೇ ನನ್ನ ಮತ, ಅವನ ಪಥವೇ ನನ್ನ ಪಥ. ನೀನು ಪಾಂಡವರನ್ನು ಈ ಭೂಮಿಯಲ್ಲಿ ಮೆರೆಸು. ಅತ್ಯಂತ ಸ್ನೇಹದಿಂದ ಪ್ರೀತಿಯಿಂದ ಸಾಕಿದ ದುರ್ಯೋಧನನನ್ನು ನಾನು ಮರೆಯಲಾರೆ. ಅವನನ್ನು ಬಿಟ್ಟು ನಾನು ಬರಲಾರೆ. ನಿನ್ನಯ ಪಾಂಡವರನ್ನು ನೋಯಿಸಲ್ಲ ಅಂತ ಮಾತು ಕೊಡ್ತೀನಿ. ಆದರೆ ಕೌರವನ ಋಣ ತೀರುವಂತೆ ರಣರಂಗದಲ್ಲಿ ಹೋರಾಡಿ ನನ್ನ ಪ್ರಾಣವನ್ನು ಕೊಡ್ತೀನಿ. ಇದನ್ನು ಕೇಳಿದ ಕೃಷ್ಣ ಅಬ್ಬಾ ಅಂತ ದೊಡ್ಡ ನಿಟ್ಟುಸಿರು ಬಿಟ್ಬಿಟ್ಟ. ಬಂದ ಕೆಲಸ ಸಫಲವಾಯಿತು ಅಂತ ಬಹಳ ಹಿಗ್ಗಿದ. ಆದರೂ ಬಾಯಿ ಮಾತಿಗೆ ಪಾಂಡವರೊಂದಿಗೆ ಸಂಧಿ ಮಾಡ್ಕೊಳ್ಳೋದಕ್ಕೆ ದುರ್ಯೋಧನಿಗೆ ಹೇಳು, ನಿನ್ನ ಮಾತನ್ನು ಅವನು ಮೀರಲ್ಲ ಯಾವತ್ತಿದ್ರು ಅಂತ ಹೇಳಿದ್ದಕ್ಕೆ
ಅದು ನನ್ನಂಥ ವೀರರ ಕೆಲಸ ಅಲ್ಲ ಅಂತ ಹೇಳಿ ಹೊರಡ್ತಾನೆ ಕರ್ಣ. ಈ ಸಂಧಿಯ ಎರಡನೇ ಭಾಗವನ್ನು ಕರ್ಣ ಕುಂತಿಯರ ಸಂವಾದಕ್ಕೆ ಕಡೆಯ 10 ಪದ್ಯಗಳನ್ನು ಮಾತ್ರ ಮೀಸಲಾಗಿಟ್ಟಿದ್ದಾನೆ ಕುಮಾರವ್ಯಾಸ. ಒಂದು ಭಾನುವಾರ ಕರ್ಣ ತನ್ನ ತಂದೆಯಾದ ಸೂರ್ಯನಿಗೆ ಅರ್ಘ್ಯ ಕೊಡುವ ಸಮಯಕ್ಕೆ ಅವನನ್ನು ಕಾಣಲು ಬರ್ತಾಳೆ ತಾಯಿ ಕುಂತಿ. ಮೊಟ್ಟ ಮೊದಲ ಬಾರಿ ತಾಯಿಯಾಗಿ ಕುಂತಿಯನ್ನು ಕಾಣ್ತಾನೆ ಕರ್ಣ. ಕಂಡವನೇ ದೀರ್ಘದಂಡ ನಮಸ್ಕಾರ ಮಾಡಿದ್ದಾನೆ. ಕುಂತಿ ಕಣ್ಣೀರಿನ ಕೋಡಿ ಹರಿಸಿ ಬೆಳೆದ ಮಗನನ್ನು ಬಿಗಿದಪ್ಪಿದ್ದಾಳೆ. ಹುಟ್ಟಿದ ದಿನ ಅಪ್ಪಿದವಳು ತಾನು ಮಾಡಿದ ತಪ್ಪಿನಿಂದ ಅವನನ್ನು ದೂರದಿಂದ ನೋಡೋದನ್ನೇ ಒಪ್ಪಿ ಬಹಳಷ್ಟು ವರ್ಷಗಳ ನಂತರ ಅಪ್ಪಿ ಮುದ್ದಾಡಿದ್ದಾಳೆ. ಸಾಕು ತಾಯಿ ಗಂಗೆ ಬಂದು ಕರ್ಣನನ್ನು ಸ್ವಂತ ತಾಯಿ ಕುಂತಿಗೆ ಒಪ್ಪಿಸಿದ್ದಾಳೆ. ಸ್ವಂತ ತಾಯಿ ಮಗನ ಸಾವನ್ನು ಬೇಡಿ ಬಂದಿದ್ದಾಳೆ ಎಂಬ ವಿಧಿಯ ಕ್ರೂರ ವ್ಯಂಗ್ಯ ಪಾಪ ಗಂಗೆಗೇನು ಗೊತ್ತು. ತಕ್ಷಣವೇ ಸೂರ್ಯನೂ ಬಂದು ಕುಂತಿ ಬಾಣ ಬೇಡಲು ಬಂದಿದ್ದಾಳೆ, ಅದನ್ನು ಮಾತ್ರ ಕೊಡಬೇಡ ಅಂತ ಸೂಚ್ಯವಾಗಿ ಹೇಳಿ ಹೋಗ್ತಾನೆ. ಕುಂತಿ ಕರ್ಣನನ್ನು ಕರೆದು ರಾಜ್ಯಪಟ್ಟ ಕಟ್ಟಿಸ್ಕೋ ಅಂತ ಅಂಗಲಾಚಿ ಬೇಡ್ತಾಳೆ. ಅದಕ್ಕೆ ಕರ್ಣ, ಅಮ್ಮ ನೀವು ತಾಯಿ ಎಂದು ಇವತ್ತು ತಿಳಿಯಿತು ನನಗೆ. ಸಾಕದವನು ದುರ್ಯೋಧನ, ಅವನನ್ನು ಬಿಟ್ಟು ಕೃತಜ್ಞನಾಗಲೇ, ಲೋಕ ಇದನ್ನು ಮೆಚ್ಚುವುದೇ, ಬರಲಾರೆ ತಾಯಿ ಅಂತ ಖಡಾಖಂಡಿತವಾಗಿ ಹೇಳಿ, ಅದು ಬಿಡಿ ನೀವು ಬಂದ ಕೆಲಸವನ್ನು ಹೇಳಿ ಅಂತ ನಿರ್ದಾಕ್ಷಿಣ್ಯವಾಗಿ ಕೇಳ್ತಾನೆ. ಕುಂತಿ ಕೃಷ್ಣನ ಆದೇಶದಂತೆ, ಹಾಗಾದರೆ ಮಗನೇ, ನನ್ನ 5 ಮಕ್ಕಳನ್ನು ನೀನು ಕಾಪಾಡಬೇಕು. ಒಮ್ಮೆ ತೊಟ್ಟ ಬಾಣವನ್ನು ಮರಳಿ ತೊಡೋದಿಲ್ಲ ಅಂತ ಮಾತು ಕೊಡೋ ಮಗನೇ ಅಂತ ಕೇಳಿದಾಗ, ಆಗಲಿ ತಾಯಿ ಅಂತ ಮಾತು ಕೊಟ್ಟು ಮನೆಗೆ ಮರಳುತ್ತಾನೆ. ಅವನಿಯದಿರಿತು ಗಗನ ತಾರಾ ನಿವಹವನು ಬಿದಿರಿತ್ತು, ವರ ಪಾಂಡವರು ಕಣನೊಳುವೆಂಠಣಿಸಿದರು, ಕಮಠಟೆಂಠಣಿಸೇ ಉದ್ಯೋಗ ಪರ್ವದ ಕಡೆಯ 11ನೆಯ ಸಂಧಿ ಪಾಂಡವರು ಯುದ್ಧರಂಗಕ್ಕೆ ತಮ್ಮ ಸೇನಾ ನಾಯಕನನ್ನು ಆರಿಸಿಕೊಂಡು ಪ್ರವೇಶಿಸುವ ವಿವರಗಳನ್ನು ವಿಸ್ತಾರವಾಗಿ ನೀಡುತ್ತೆ. ಅದರ ಸೂಚನಾ ಪದ್ಯದ ಪಾಠ ಹೀಗಿದೆ. ಪಾಂಡವರು ಕುರುಕ್ಷೇತ್ರ ರಣರಂಗದಲ್ಲಿ ಸೇರಿದಾಗ ಭೂಮಿ ನಡುಗಿತಂತೆ, ಆಕಾಶ ನಕ್ಷತ್ರಗಳ ಮಳೆಯನ್ನೇ ಸುರಿಸ್ತಂತೆ. ಸೈನ್ಯದ ಭಾರದಿಂದ ಭೂಮಿಯನ್ನು ಹೊತ್ತ ಕೂರ್ಮ ನಡುಗಿ ಹೋದನಂತೆ. ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ಸಂಗ್ರಾಮದ ನಿರ್ಧಾರವನ್ನು ಹೊತ್ತು ಕೃಷ್ಣ ಉಪಪ್ಲಾವ್ಯ ನಗರಕ್ಕೆ ತಿರುಗಿ ಬಂದಿದ್ದಾನೆ. ಬಂದ ಶ್ರೀಕೃಷ್ಣನನ್ನು ಧರ್ಮಜ ತಮ್ಮಂದಿರೊಡನೆ ಎದುರುಗೊಂಡಿದ್ದಾನೆ. ಭೀಮ ದೂರದಿಂದಲೇ ಕೃಷ್ಣನ ಬಾಡಿದ ಮೊಗವನ್ನು ನೋಡಿ ಸಂಧಿ ಮುರಿದಿದೆ, ಯುದ್ಧವನ್ನು ಹೊತ್ತು ತಂದಿದ್ದಾನೆ ಕೃಷ್ಣ, ಇನ್ನು ಮಾರಿಗೆ ಹಬ್ಬ ಅಂತ ಸಂಭ್ರಮಿಸುತ್ತಾನೆ. ಕೃಷ್ಣನ ಬಾಡಿದ ಮುಖ ಬರೀ ನಾಟಕವಷ್ಟೇ. ನಾವು ನಿಮಗಾಗಿ ಅರ್ಧ ರಾಜ್ಯವನ್ನು ಬೇಡಿದರೆ ಅವನು ಕುರುಕ್ಷೇತ್ರವನ್ನೇ ಕೊಟ್ಟ, ನಿಮ್ಮಿಂದಾಗಿ ನನಗೆ ಮಾನಹಾನಿಯಾಯಿತು ಎಂದು ನಾಟಕೀಯವಾಗಿ ಛೇಡಿಸಿದ. ಅದನ್ನು ಕೇಳಿ ಧರ್ಮಜ ನೊಂದುಕೊಂಡ. ಯುದ್ಧ ಸಿದ್ಧ ಮಾಡಿಕೊಂಡು ಬಂದು ನನ್ನ ಕಾಪಾಡಿದೆ ಅಂತ ಭೀಮ ಸಂತೋಷಿಸಿದ. ಯುದ್ಧದ ಸಿದ್ಧತೆ ಪ್ರಾರಂಭವಾಯಿತು. ಅಗಾಧ ಸೇನೆ ತಮ್ಮ ಬಲ ಪ್ರದರ್ಶನ ಮಾಡಿದರು. ಘಟೋತ್ಕಚ ಪರಿವಾರದೊಂದಿಗೆ ಪಾಂಡವರ ಸೇರಿದ. ಕೃಷ್ಣ ಧರ್ಮಜರು ಎಲ್ಲ ನೋಡಿ ಆನಂದಪಟ್ಟರು. ಧರ್ಮರಾಯ ಎಲ್ಲ ಆಪ್ತರನ್ನು ಕರೆದು
ಸೇನಾ ನಾಯಕನು ಯಾರಾಗಬೇಕು ಅಂತ ಕೇಳಿ ನಿರ್ಧಾರಕ್ಕೆ ಬಾರಲಾರದೆ ಕೃಷ್ಣನನ್ನು ಮೊರೆಹೊಕ್ಕು ಅವನೇ ಈ ನಿರ್ಧಾರಕ್ಕೆ ಶ್ರೇಷ್ಠ ಎಂದು ತೀರ್ಮಾನಿಸಿದ. ಶ್ರೀಕೃಷ್ಣ ವೀರ ದೃಷ್ಟದ್ಯುಮ್ನನನ್ನು ಸೇನಾನಾಯಕನ ಪಟ್ಟಕ್ಕೆ ಆರಿಸಿ ಅವನ ನೇತೃತ್ವದಲ್ಲಿ ಮಹಾಭಾರತ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿ ಹಾಡಿದ.